ಬೆಂಗಳೂರು ಆಶ್ರಮ. ಬೆಂಗಳೂರು ಆಶ್ರಮದಲ್ಲಿ ಬಾಬಾ ತುಂಬ ಭಕ್ತರು ಜಾಸ್ತಿ ಆಗ್ತಾಯಿದ್ದಾರೆ. ಅದಕ್ಕೆ ಒಂದು ಆಶ್ರಮ ಆಗೋದು ಬೇಕು. ಇಲ್ಲಿ ಏನು ಮಾಡೋದು, ಯಾಕೆಂದರೆ ಮನೆಗಳಲ್ಲಿ ತುಂಬ ಜಾಗ ಇಕ್ಕಟ್ಟಾಗ್ತೈತೆ, ಭಕ್ತರು ಜಾಸ್ತಿ ಆಗ್ತಾಯಿದ್ದಾರೆ. ಈಗ ಏನು ಮಾಡೋದು ಅಂತ ಬಾಬನ ಹತ್ರ ಆಯ್ತಪ್ಪ ಮಾಡಿ ಅಂತ. ಆವಾಗ ಈ ಮೋಟ್ಕಿಯವರು ಮಾವನೇ, ಬಾಬಾ ನಮ್ಮದು ಮೈಸೂರು ರೋಡಲ್ಲೇ ಜಮೀನು ಐತೆ, ಆ ಜಮೀನು ಬಿಟ್ಕೊಡ್ತೀನಿ, ಅಲ್ಲೇ ದೊಡ್ಡ ಆಶ್ರಮ ಕಟ್ಟಿ. ಇನ್ನೊಬ್ಬ ಭಕ್ತರು ಇನ್ನೊಂದು ಕಡೆ ಹೇಳಿದ್ರು, ಬಾಬಾ ಇಂಥ ಕಡೆ ಐತೆ ನಮ್ಮ ಜಾಗ, ಅಲ್ಲಿ ಕಟ್ಕೊಳ್ಳಿ ಬಾಬಾ, ಎಲ್ಲೂ ಬೇಡ ಅಂದರು. ಚನ್ನವೀರಪ್ಪ, ರುದ್ರಮಣಿ, ನಮ್ಮ ದೊಡ್ಡಪ್ಪ ಮೂವರನ್ನು ಕಾರಲ್ಲಿ ಕೂಡಿಸ್ಕೊಂಡು ಪ್ಯಾಲೇಸ್ ಚಕ್ರವರ್ತಿ ಲೇಔಟಿಗೆ ಬಂದು ರೈಲ್ವೆ ಕಂಬಿ ಬ್ರಿಡ್ಜ್ ಅದೇ ಈಗ ಆಶ್ರಮ ಇತ್ತಲ್ಲ, ನೋಡಪ್ಪ ಇಲ್ಲಿಂದ ಅಲ್ಲಿವರೆಗೂ ಆಶ್ರಮ ಜಾಗ ಇದು ಮಾಡಿ. ಆಯ್ತು ಬಾಬಾ, ಇಲ್ಲಿ ಆಶ್ರಮ ಕಟ್ಟಿ ಅಂತಂದರು. ಆಯ್ತು ಬಾಬಾ ಅಂದ್ಬಿಟ್ಟು ಜಾಗ ಇದು ಮಾಡ್ತೀವಿ. ಅವಾಗೆಲ್ಲ ಬರೀ ಗಿಡಗಳು ಮರಗಳು ಅಷ್ಟೇ ಇದ್ದಿದ್ದು. ಅವಾಗ ಯಾವುದು ಮನೆಗಳು ಇರಲಿಲ್ಲ, ಏನೂ ಇರಲಿಲ್ಲ. ಒಂಥರ ಕತ್ತಲು, ತುಂಬ ಕತ್ತಲಾಗಿತ್ತು. ಗಿಡ ಈಗ ಇಲ್ಲೆಂಗೆ ಗಿಡ ಮರಗಳು ಹಂಗಿತ್ತು. ಆವಾಗ ಆಯಿತು ಅಂದ್ಬಿಟ್ಟು ಇದು ಮಾಡಿದ್ವಿ. ಬಾಬಾ ಆಯ್ತು ಬಾಬಾ ಇಲ್ಲೇ. ಆಮೇಲೆ ನಮ್ಮ ದೊಡ್ಡಪ್ಪ ಎಲ್ಲ ಬಿ ಡಿ ಆಫೀಸಲ್ಲಿ ಇದು ಮಾಡಿದ್ರು. ಅವರು ಇಲ್ಲ ಸರ್, ಅದು ಆಶ್ರಮ ಅಂತೀರ, ಆ ರೈಲ್ವೆ ಇದ್ರ ಹತ್ರ ಕಟ್ಟಿದ್ರೆ ಏನೋ ನಾಳೆ ದಿವಸ ತೊಂದರೆ ಆದರೆ ಸ್ವಲ್ಪ ಕಷ್ಟ, ಹಂಗೆ ಹಿಂಗೆ, ನಿಮ್ಗೆ ಆ ಜಾಗ ಬಿಟ್ಟು ಬೇಕಾದ್ರೆ ಬೇರೆ ಅಲ್ಲೇ ತುಂಬ ಜಾಗ ಐತಲ್ಲ, ಅಲ್ಲಿ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆವಾಗ ಬಾಬನ ಹತ್ರ ಬಂದು, ಬಾಬಾ ಈ ಥರ ಹೇಳ್ತಾ ಇದ್ದಾರೆ, ಆ ಜಾಗ ಬೇಡ, ಬೇರೆ ಕಡೆ ಅಲ್ಲೇ ನೀವು ಹೇಳಿರೋ ಕಡೆಯೇ ಇನ್ನೂ ಮುಂದೆ, ಇನ್ನು ಮೈನ್ ರೋಡ್ಗೆ ಇನ್ನೂ ಹತ್ರ ಆಗಂಗೆ ಜಾಗ ಬಿಟ್ಕೊಡ್ತೀವಿ ಅಂತ ಇದ್ದಾರೆ. ನೋಡಿ ಬಾಬಾ, ಬೇಡಪ್ಪ, ಮಾಡಿದ್ರೆ ಅಲ್ಲಿ ಮಾಡಿ, ಇಲ್ಲಾಂದರೆ ಆಶ್ರಮ ಬೇಡ, ಎಲ್ಲೂ ಬೇಡ ಅಂದರು. ಯಾಕೆ ಬಾಬಾ ನೀವು ಅದೇ ಜಾಗ ಬೇಕು? ನಿಮ್ಗೆ ಗೊತ್ತಿಲ್ಲಪ್ಪ, ದತ್ತ ನೆಲೆಸಿರೋ ಜಾಗ ಅದು, ಎಲ್ಲ ಮುನಿಗಳೆಲ್ಲ ಬಂದು ನೆಲೆಸಿರೋ ಜಾಗ. ಮುಂದೆಗೆ ಅದು ಏನು ಶಕ್ತಿ ಏನು ಅನ್ನೋದು ಗೊತ್ತಾಗ್ತದೆ ನಿಮಗೆ. ಬೆಂಗಳೂರು ಆಶ್ರಮದ್ದು ಅದು ದತ್ತನ ಜಾಗ. ಆ ಜಾಗ ಬಿಟ್ಟು ನೀವು ಮುಂದೆ ಮಾಡಿದ್ರು ಅಷ್ಟೇ, ಹಿಂದೆ ಮಾಡಿದ್ರು ಅಷ್ಟೇ, ಎಲ್ಲಿ ಮಾಡಿದ್ರು ಅಲ್ಲೇ ಅದು ನೆಲೆಸಿರೋ ಜಾಗ. ದೇವರು ದತ್ತ ನೆಲೆಸಿರೋ ಜಾಗ. ದತ್ತ ದೇವತೆಗಳೆಲ್ಲ ಬಂದು ಅಲ್ಲಿ ಪಾದ ಇದು ಮಾಡಿಬಿಟ್ಟು ಹೋಗಿರೋ ಜಾಗ. ಅದು ನಿಮಗೆ ಗೊತ್ತಾಗಲ್ಲ, ಯಾಕೆಂದರೆ ಬಾಬಾನೇ ದತ್ತ ಆಗಿರೋದ್ರಿಂದ ಬಾಬನಿಗೆ ಎಲ್ಲ ಗೊತ್ತು. ಅದಕ್ಕೆ ನಿಮಗೆ ಅಲ್ಲಿ ಮಾಡೋಂಗಿದ್ರೆ ಮಾಡಿ, ಇಲ್ಲ ಬೇಡ, ಎಲ್ಲೂ ಬೇಡ. ಆಯ್ತು ಬಾಬಾ ಇಷ್ಟು ಹೇಳಿದ್ಮೇಲೆ ಆಯಿತು ಅಂದ್ಬಿಟ್ಟು ಹೋಗಿ, ಇಲ್ಲ ನಮ್ಗೆ ಅಲ್ಲೇ ಕೊಡಿ, ಅದೇ ಜಾಗ ಕೊಡಿ, ಅದೇನಾಗ್ತದೋ ನಾವು ಇದು ಮಾಡ್ತೀವಿ ಅಂತ. ಆವಾಗ ದುಡ್ಡೆಲ್ಲ ಇದು ಮಾಡಿ ಎಲ್ಲ ಚನ್ನವೀರಪ್ಪ, ನಮ್ಮ ದೊಡ್ಡಪ್ಪ ಎಲ್ಲ ಸೇರಿಕೊಂಡು ಅದು ಇದು ಮಾಡಿ ಆಶ್ರಮ ಕಟ್ಟೋಕ್ಕೆ ಜಾಗ ಪರ್ಚೇಸ್ ಆಯಿತು. ಆಮೇಲೆ ಪರ್ಚೇಸ್ ಆದಮೇಲೆ ಕೆಲವು ಅವಾಗ ಬಾಬನ ಕೈಯಲ್ಲೇ ಗುದ್ಲಿ ಪೂಜೆ ಮಾಡಿಸಿದ್ದು. ಎಲ್ಲಿ ಇದು ಅರಳಿ ಮರ ಇತ್ತಲ್ಲ, ಇದು ಕೈ ಕಾಲು ತೊಳಿತೀವಲ್ಲ, ಆ ಮುಂದೆ ಅರಳಿ ಮರ ಐತೆ ನೋಡಿ, ಅಲ್ಲೇ ಗುದ್ಲಿ ಪೂಜೆ ಮಾಡಿದ್ದು. ಅಲ್ಲಿಂದ ಆಮೇಲೆ ಕರ್ಕೊಂಡು ಆ ಕೊನೆವರೆಗೂ ತೋರಿಸಿದ್ದು. ಆ ಕಡೆ ಗೋಡೆ ಇತ್ತಲ್ಲ, ಅಡುಗೆ ಮನೆ ಅಲ್ಲ, ಅಡುಗೆ ಮನೆ ದಾಟಾದ್ಮೇಲೆ ಅಲ್ಲಿವರೆಗೂ ಬಾಬಾ ಇಷ್ಟು ಆಶ್ರಮದೇ ಅಂತ ನೋಡಿ. ಆಶ್ರಮ ಕ್ಲೀನಾಗಿ ಕಟ್ಟಾದಮೇಲೆ ಈಗ ಹೆಂಗೆ ಬೆಂಗಳೂರು ಮನೆಗಳಲ್ಲಿ ಭಜನೆ ಆಗ್ತಾಯಿತ್ತು ಹಂಗೆ ಆಗಲಿ ಅಂತಂದರೆ, ಇಲ್ಲ ನಾವು ಆಶ್ರಮ ಕಟ್ಟಿಬಿಡೋಣ ಅಂದ್ಬಿಟ್ಟು ಕೆಲವರೆಲ್ಲ ಸೇರಿಕೊಂಡು, ಒಬ್ಬರು ಮಾರ್ತಳ್ಳಿಯಿಂದ ಬರ್ತಾಯಿದ್ರು ಕಪ್ಪಗೆ, ಅವರು ಏನೋ ಈ ತರಕಾರಿ ಎಲ್ಲ ತಂದು ಕೊಡೋರು ಮಾರ್ಕೆಟಿಂದ. ಅವರು ಅಲ್ಲೇನೋ ಹೋಲ್ಸೇಲ್ ಇದು ಉಸ್ತುವಾರಿ ಮಾರ್ಕೆಟ್ ಏಜೆಂಟು ಏನಾಗಿದ್ದರಂತೆ. ಅವರು ಇಲ್ಲ ಬಾಬಾ, ನಾನು ಅಲ್ಲಿ ನಾನೇ ಇದು ಮಾಡಿ ಒಂದು ಶೆಡ್ ಹಾಕ್ಬಿಡ್ತೀನಿ ಭಜನೆ ಅಂದ್ಬಿಟ್ಟು ಒಂದು ಶೆಡ್ಡು ಹಾಕ್ಬಿಟ್ರು. ಭಜನೆ ಇದು ಕಟ್ಟಿಲ್ಲ, ಶೆಡ್ಡು ಫುಲ್ ಶೆಡ್ ಹಾಕಿ ಭಜನೆ ಥರ ಇದು ಮಾಡಿಬಿಟ್ಟು, ಲೈಟ್ ಇಲ್ಲ, ಕರೆಂಟ್ ಇಲ್ಲ, ಒಂದು ಚಿಕ್ಕದಾಗಿ ಪೀಠ ಇಟ್ಬಿಟ್ಟು ಅದ್ರ ಮೇಲೆ ಬಾಬನ ಫೋಟೋ ಇಟ್ಟು ಭಜನೆ, ಬನ್ನಿ ಹನುಮಂತರಾವ್
ಸ್ಟಾರ್ಟ್ ಮಾಡಿ ಅಂತ ಬಿಟ್ಟು ಸ್ವಲ್ಪ ದಿವಸ ಬಿಟ್ಟಾದಮೇಲೆ ಪುಟ್ಟಣ್ಣನ ಮನೆ ಇತ್ತಲ್ಲ, ಆ ಮನೆ ಕಟ್ಟಿದ್ರು. ಕಟ್ಬಿಟ್ಟು ಅಲ್ಲಿ ಭಜನೆ ಸ್ಟಾರ್ಟ್ ಮಾಡೋಣ ಪುಟ್ಟಣ್ಣನ ಮನೆ ಅಂತ ಅಲ್ಲಿ ಗೋಡೆ ಕಟ್ಟಿ ಶೀಟ್ ಹಾಕಿ ಅದನ್ನು ಬಾಬನ ಅವಾಗ ನಮ್ಮ ದೊಡ್ಡಪ್ಪ ಅಂದರು, ನಿಜವಾಗ್ಲೂ ಬೆಂಗಳೂರು ಭಕ್ತರು ಎಷ್ಟು ಇದು ಅಂತಂದರೆ ಬಾಂಬೆ ಬಿಜಾಪುರ ಅಲ್ಲಿಂದ ಬರ್ತಾರೆ. ಏನಪ್ಪ ಬೆಂಗಳೂರು ಭಕ್ತರು ಹಿಂಗೆ ಆಶ್ರಮದ ಒಂದು ಆಶ್ರಮ ಕಟ್ಟೋಕ್ಕೆ ಇದಿಲ್ವ ಇವ್ರಿಗೆ? ಬಾಬನ ಕರ್ಕೊಂಡು ಬಾಬನಿಗೇನಿಲ್ಲ, ಬಾಬನ ನೀವು ಒಂದು ಇದು ಗುಡಿಸಲಲ್ಲಿ ಕೂಡಿಸಿದ್ರು ಬಾಬಾ ಕೂತ್ಕೊತಾನೆ. ಬಾಬನಿಗೆ ಇದೇ ಇಲ್ಲ, ಭೇದ ಭಾವ ಇಲ್ಲ, ನೀವೆಲ್ಲೇ ಕೂತ್ಕೊತಾನೆ. ಬಟ್ ನಮ್ಮ ಈಗ ಬೆಂಗಳೂರು ಭಕ್ತರು ಬಂದು ಏನಪ್ಪ ಬೆಂಗಳೂರು ಭಕ್ತರು, ಬಾಂಬೆ ಭಕ್ತರು, ಬಿಜಾಪುರ ಏನಪ್ಪ ಬಾಬಾ ಭಕ್ತರು ಬಾಬಾನ ಇಂಥ ಚಿಕ್ಕದಾಗಿ ಇದು ಮಾಡಿ ಇಂಥ ಕಡೆ ಕೂಡ್ಸವ್ರೆ ಅಂದರೆ ನಮಗೆ ಅವಮಾನ ಅಲ್ವಾ ಭಕ್ತರಿಗೆ? ಸ್ವಲ್ಪ ಎಲ್ಲ ಕ್ಲೀನಾಗಿ ಆಗಲಿ, ಆಮೇಲೆ ಬೇಕಾದ್ರೆ ಕರ್ಕೊಂಬರೋಣ ಅಂತ ಇದು ಮಾಡಿದ್ರು. ಅಷ್ಟೊತ್ತಿಗೆ ಆಯಿತು ಅಂದ್ಬಿಟ್ಟು ಅಲ್ಲಿಗೆ ಇದಾಯಿತು. ಅಷ್ಟೊತ್ತಿಗೆ ರುದ್ರಮಣಿಯವರು ತೀರ್ಕೊಂಡ್ರು. ಆಮೇಲೆ ನಮ್ಮ ದೊಡ್ಡಪ್ಪ ಅವರು ತೀರ್ಕೊಂಡ್ರು. ಬಾಬಾ ಆಶ್ರಮ ಕಟ್ಟೋಕ್ಕೆ ಆವಾಗ ಇವರು ಈ ಚಿಕ್ಕಪೇಟೆನೋ ಬಳೆಪೇಟೆನೋ ಜೈರಾಮ್ ಅಂತ, ಜೈರಾಮ್ ಅವರು ಬಾಬಾ ಇದು ಮಾಡ್ತೀನಿ ಅವರು. ಆಮೇಲೆ ಮಲ್ಲೇಶ್ವರ ಇರಬೇಕು ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ಹೋಗ್ಬಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಅವರು ತುಂಬ ಅವ್ರ ಮನೆಗೂ ಕರ್ಕೊಂಡು ಹೋಗ್ತಾಯಿದ್ರು ಬಾಬನ್ನ, ಅವ್ರ ಮನೆಯಲ್ಲಿ ಭಜನೆ. ಯಾಕೆಂದರೆ ಇದು ಬೇಡ ಆಶ್ರಮ ಅಂತ ಅವಾಗ, ಯಾಕೆಂದರೆ ಅಷ್ಟೊತ್ತಿಗೆ ಮಂಗಳವಾರ ಇದೆಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು, ಮಂಗಳವಾರ ಮನೆ ಇದೆಲ್ಲ. ಆವಾಗ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಬಾಬಾ ಬಂದಾಗ ಒಂದೊಂದು ದಿವಸ ಒಬ್ಬೊಬ್ಬರ ಮನೆಯಲ್ಲೇ, ಗುರುವಾರ ಮಾತ್ರ ಇಲ್ಲೇ, ಸೋಮವಾರ ಅಲ್ಲೇ. ಇವೆರಡು ದಿವಸ ಬಿಟ್ಟು ಇನ್ನೆಲ್ಲ ದಿವಸ ಚೇಂಜ್ ಆಗಿಬಿಟ್ಟಿತ್ತು, ಎಲ್ಲರೂ ಬಿಟ್ಬಿಟ್ಟಿದ್ರು. ಎಲ್ಲರೂ ಭಾನುವಾರ ನಮ್ಮ ದೊಡ್ಡಪ್ಪನ ಮನೇಲಿ ನಡೀತಾಯಿತ್ತು. ಆಮೇಲೆ ನಮ್ಮ ದೊಡ್ಡಪ್ಪ ಸತ್ತಾಗ ಅದು ಇದಾಗೋಯ್ತು, ಅದು ಹಂಗೆ ಸ್ಟಾಪ್ ಆಯಿತು. ಗುರುವಾರ ಮಾತ್ರ ಬಾಬಾ ಹೇಳ್ದಂಗೆ ಅದು ನಡ್ಸ್ಕೊಂಡು ಬರ್ತಾವನು. ಹಾಂ ಅದೇ ಅವರು ಜೈರಾಮು ಅವರೆಲ್ಲ ಭಕ್ತರೆಲ್ಲ ಸೇರಿಕೊಂಡು ಜೈರಾಮು, ಆಮೇಲೆ ನಾರಾಯಣ ಸ್ವಾಮಿನೂ ಏನೋ ಈ ಪ್ಯಾಲೇಸ್ 18th ಕ್ರಾಸ್ ದೊರೆಸ್ವಾಮಿ ಅಯ್ಯಂಗಾರ್ ಮನೆ ಇತ್ತು 18th ಕ್ರಾಸಲ್ಲಿ. ದೊರೆಸ್ವಾಮಿ ಅಯ್ಯಂಗಾರ್ ಕರ್ನಾಟಕ ಸಂಗೀತ ವೀಣೆ, ಅವ್ರ ಮನೆ ಪಕ್ಕದ ಮನೆ ಅವ್ರದ್ದು. ನಾರಾಯಣ ಏನೋ ಬರ್ತದೆ, ನಾರಾಯಣ ರಾಜು ಕರೆಕ್ಟ್, ನಾರಾಯಣ ರಾಜು ಅವ್ರ ಮನೆಗೆ ಕರ್ಕೊಂಡೋಗಿದ್ರು. ಅವ್ರ ಮನೆಯಿಂದನೇ ಫಸ್ಟ್ ಗುರುಪೂರ್ಣಿಮಾಗೆ ಫಸ್ಟ್ ಮೆರವಣಿಗೆ, ಅಲ್ಲಿಂದ ಮೆರವಣಿಗೆ ಮಾಡಿದ್ದು. ಮೆರವಣಿಗೆ ಮಾಡ್ಕೊಂಬಂದರು. ಮೆರವಣಿಗೆ ಮಾಡ್ಕೊಂಬಂದು ಅಲ್ಲಿ ಅವರು ಇವರೆಲ್ಲ ಸೇರಿಕೊಂಡು ನೋಡಿ, ಈ ಆಶ್ರಮ ಕಟ್ಟಬೇಕಾದ್ರೆ ಒಬ್ಬ ಭಕ್ತ ಬಂದ, ಅದೆಲ್ಲಿಂದ ಗೊತ್ತಿಲ್ಲ, ತುಂಬ ಅವನೇ ಅಮೇರಿಕಾದವನು ಯಾರೂ ಗೊತ್ತಿಲ್ಲ, ದೊಡ್ಡ ಇದಾಗಿದ್ದ. ಸಂಜೆ 4:45 ಗಂಟೆನೋ ಆಗಿತ್ತನೋ ಬಂದ, ಸೂಟ್ಕೇಸ್ ಎತ್ಕೊಂಡು ಬಂದ. ಬಾಬನ ಹತ್ರ ನಮಸ್ಕಾರ ಮಾಡಿ ಕೂತ್ಕೊಂಡ. ಬಾಬಾ ಈ ಅಷ್ಟೊತ್ತಿಗೆ ರೂಮ್ ಆಗಿತ್ತು, ದೇವಸ್ಥಾನ ಹಾಲ್ ಥರ ಮಾಡಿದ್ರು ಅಷ್ಟೇ. ಆಮೇಲೆ ಇದು ಊಟ ಮಾಡ್ತೀವಲ್ಲ ಅದು ಕಟ್ಟಿದ್ರು, ಬಟ್ ಇದೆಲ್ಲ ಆಗಿಲ್ಲ. ಆಮೇಲೆ ಅದು ಕಟ್ಟಿದಾಗ ಅಷ್ಟೇ ಫಸ್ಟು ಚಿಕ್ಕದಾಗಿ ರೂಮ್ ಮಾಡಿದ್ರು, ಮಾಡಿ ಬಾಬನ್ನ ಅಲ್ಲಿ ಕೂಡಿಸಿದ್ರು. ದತ್ತ ವಿಗ್ರಹ ಇತ್ತಲ್ಲ, ಆ ವಿಗ್ರಹದ ಹತ್ರ ಅವಾಗ ದತ್ತ ವಿಗ್ರಹ ಗಣೇಶನ ವಿಗ್ರಹ ಇರಲಿಲ್ಲ, ಆ ದತ್ತನ ವಿಗ್ರಹದ ಹತ್ರನೇ ಬಾಬಾ ಫಸ್ಟ್ ಕೂತ್ಕೊತಾಯಿದ್ದು. ಅಲ್ಲಿ ಕೂತ್ಕೊಂಡು ಭಜನೆ ಆಗೋವಾಗ ಆವಾಗಲೇ ದೊಡ್ಡ ಇವರೆಲ್ಲ ಬಂದು, ದೇವೇಗೌಡರು ಅವ್ರ ಹೆಂಡ್ತಿ, ದೇವೇಗೌಡ್ರ ಹೆಂಡ್ತಿ, ನಮ್ಮ ತಾಯಿ ಅವರೆಲ್ಲ ಬಾಬನ ಗುರುವಾರ ಆರತಿ ಮಾಡಿದ್ದಾರೆ. ಆ ಫೋಟೋಗಳು ಈಗ ಎಲ್ಲ ಅವಾಗೆಲ್ಲ ತೆಗಿತಾರಿಲ್ಲ ಫೋಟೋಗಳು ಜಾಸ್ತಿ. ದೇವೇಗೌಡರು, ಆಮೇಲೆ ಧರ್ಮಸಿಂಗ್ ಹೆಂಡ್ತಿ, ನಮ್ಮ ತಾಯಿ ಜೊತೆ ದೊಡ್ಡ ಮಿಸ್ಸಸ್ ಎಲ್ಲ ತೆಗೆದಿದ್ದಾರೆ ಆರತಿನ. ತೆಗೆದು ಎಲ್ಲ ಇದು ಮಾಡ್ತಾಯಿದ್ರು, ಎಲ್ಲ ಇದಾಯಿತು. ಆಮೇಲೆ ಇವನು ಸಂಗ್ರಾಮ್ ಸಿಂಗ್, ಅವಾಗ ಮೇಲ್ಗಡೆ ಬಾಬಾ ಕೂತ್ಕೊಂಡವರು ಹಾಲೆಲ್ಲ ಇದು. ಆವಾಗ ಬೂಟಾ ಸಿಂಗ್ ಬರ್ತಾರೆ ಅಂತಲೇ ಇಲ್ಲಿಗೆ ಆಶ್ರಮಕ್ಕೆ ಬರ್ತಾರೆ ಅಂದ್ಬಿಟ್ಟು ಫುಲ್ಲು ಅವತ್ತು ಆ ಪ್ಯಾಲೇಸ್ ರೋಡು ಅಲ್ಲೆಲ್ಲ ಕ್ಲೋಸ್ ಆಗಿ, ಆ ರೈಲ್ವೆ ಕಂಬಿ ಮೇಲೆಲ್ಲ ಪೊಲೀಸ್ ಕಾವಲು, ಎಲ್ಲ ಫುಲ್ ಆಶ್ರಮ ಸುತ್ತಲೂ ಪೊಲೀಸ್, ಯಾರನ್ನೂ ಬಿಡದೆ
ಕೆಲವು ಭಕ್ತರು ನಾವು ಮಾತ್ರ ಇದ್ವಿ. ಕೆಲವು ಭಕ್ತರನ್ನೆಲ್ಲ ಹೊರಗಡೆ ಯಾರು ಬಾಬನ ಹೇಳ್ತಾರೋ ಅವ್ರು ಮಾತ್ರ ಇರ್ರಿ, ಇನ್ನೆಲ್ಲ ಹೋಗಿ ಅಂತ ಭಕ್ತರನ್ನು ಕಳಿಸ್ಬಿಟ್ರು. ಆವಾಗ ಬುಟಾ ಸಿಂಗ್ ಬಂದು ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದು ಹೋದರು.